ವಾರ್ಡ್, ಪ್ರತಿಯೊಂದು ವಾರ್ಡಿನ ನಮ್ಮ ಕಾರ್ಪೊರೇಟರ್ಗಳು ಏನಾದಾರ ಅವರು, ಮತ್ತು ಎಲ್ಲಿ ನಮ್ಮ ಕಾರ್ಪೊರೇಟರ್ಗಳು ಸುತ್ತಾರ ಅವರು, ಮತ್ತು ಇವತ್ತಿರುವಂತ ವಾರ್ಡು ಮುಂದೆ ನಾಳೆ ಮಹಿಳೆ ಆಗ್ಬೋದು, 2A ಆಗ್ಬೋದು. ಅದಕ್ಕೆ ಇದನ್ನೂ ನೀವು ಕಲ್ಪನೆ ಇಟ್ಬೇಕು. ಇವತ್ತು ಒಂದಂತೂ ನಿಶ್ಚಿತ ಏನಪ್ಪಾ ಅಂದ್ರೆ 2029ಕ್ಕೆ ನಮ್ಮ ದೇಶದ ಚುನಾವಣೆ, ಹೊಸ ಲೋಕಸಭಾ ಪುನರ್ವಿಂಗಡಣೆ ಆಗೋದು. MLA ಮತ್ತು MP ಸುಮಾರು 850 MP ಆಗೋದು ಇದೆ. ಸುಮಾರು ಇದು ಎಷ್ಟು 33% ಮಹಿಳೆಯರು ಏನದಾರ ರಿಸರ್ವ್ಸ್, ಅಷ್ಟು ವಿಧಾನಸಭೆಗಳು ಹೆಚ್ಚಾಗ್ತವೆ. 224 33% ಇರಲ್ಲ, 266 ಆಗ್ತದೆ. ಮುಂದೆ 24 ಅದೊಂದು 6 ಹಿಡಿ, ಇದು 3 6 7 ಹಿಡಿ ಎಷ್ಟಾಯ್ತು 70 ಮ್ಯಾಗ ಮಹಿಳಾ ಕ್ಷೇತ್ರ ಆಗ್ತವೆ. ಒಂದು ಇದ್ರ ಪ್ರಕಾರ 2 ರೀತಿ ವಾದ ಐತಿ, ನಾವು ಕೇಳಿಲ್ಲ. 2028 ವಿಧಾನಸಭೆಗೆ ಈ ಹಳಿ ವಿಧಾನಸಭಾ ಕ್ಷೇತ್ರಗಳೇ ಚುನಾವಣೆ ಆಗ್ತದೋ ಅಥವಾ ಹೊಸದ ಲಾಭ ಆಗ್ತದೆ ಅನ್ನೋದು ಒಂದು ಕನ್ಫ್ಯೂಷನ್ ಇದೆ. ಆದ್ರೆ ಒಂದು 100% ಗ್ಯಾರಂಟಿ ಏನಂತಂದ್ರೆ 2029 ಭಾರತದ ಲೋಕಸಭಾ ಚುನಾವಣೆ ಹೊಸ ಡಿಲಿಮಿಟೇಷನ್ ಪ್ರಕಾರ, ಹೊಸ ಕ್ಷೇತ್ರಗಳ ಪ್ರಕಾರ ಆಗ್ತದೆ. ಇವತ್ತು ಬಿಜಾಪುರ, ಬಾಗಲಕೋಟೆ 3 ಲೋಕಸಭಾ ಆಗ್ಬೋದು. ಹಂಗ ಅದ್ರ ಸಲುವಾಗಿ ನಾವು ಇವತ್ತೇನು ಇದು ಮಾಡ್ತೀವಲ್ಲ, ಇದು ಏನು SIR ಎಷ್ಟು ನಾವು ಇಂಟ್ರೆಸ್ಟ್ ಮಾಡ್ತೀವಲ್ಲ, ಅದಕ್ಕೆಲ್ಲ ಕಾರ್ಪೊರೇಟ್ಗಳು ಕ್ರಿಯಾಶೀಲರಾಗಬೇಕು. ಪ್ರಮುಖರು ಎಲ್ಲರೂ ನಿಮ್ಗೆ ಏನೇನು ಸಮಸ್ಯೆ ಬರ್ತದೆ ಈಗ ಎಲ್ಲಾನು ನೀವು ಫೋನ್ನಾಗ ಮಾತಾಡೋಕ್ಕಿಂತ ಇನ್ನು ಮ್ಯಾಗ ವಾಟ್ಸಪ್ನಲ್ಲಿ ವಿಷಯ ಹಾಕ್ತಾರೆ. ಏನು ನಿಮ್ಮ ಗ್ರೂಪ್ನಲ್ಲಿ ಏನು ತೊಂದರೆ ಆಗಬೇಕಾಗ್ತದೆ, BLO ಬಂದೆಲ್ಲ ಅದನ್ನು ಹಾಕ್ತೀವಿ. ಅಲ್ಲಿ ನಿಮ್ಗೇನು ಸಹಕಾರ ಸಿಗಲ್ಲ, ನಿಮ್ಗೇನು ಕನ್ಫ್ಯೂಷನ್ ಇರ್ತದೆ. ಈಗ ಏನೋ ಕನ್ಫ್ಯೂಷನ್ ಏನ, ಈಗ ಹೇಳಿದ್ರೆ 2022 ಹಿಂದಿನ ಮತದಾರರ ಭವಿಷ್ಯ ಏನು, ಇದ್ರ ಬಗ್ಗೆ ನೀವು ಅದನ್ನ ಅದರ ಪ್ರಶ್ನೆ ಆಗ್ತದೆ. ಅದಕ್ಕೆ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕ್ಲಿಯರಿಫಿಕೇಶನ್ ನಾವು ಅದರ ಹಾಕ್ತೇವೆ. ನಿಮ್ಮ ಸಂಭಾಷಣೆ ಏನೈತಲ್ಲ ವಾಟ್ಸಪ್ದಾಗೆ ಬರಲಿ. ವಾಟ್ಸಪ್ದಾಗ ಬರೀ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಡಿನ್ನರ್, ಲಂಚ್ ಇದ್ರಾಗ ಹೋಗ್ಬಾರ್ದು. ಡಿನ್ನರ್ ಅಂತೂ ಊಟ ಮಾಡೇ ಬೇಕಾ, ರಾತ್ರಿ 12ಕ್ಕೆ 1ಕ್ಕೆ ಊಟ ಮಾಡಿರಿ ಅಂತ ಕೇಳಿದ್ರೆ ಉಪವಾಸ ಮಾಡ್ಕೊಡ್ತಾರೆ. ಅದಕ್ಕೆ ತಿಳಿ ಕಳ್ಸೋದ್ರಿ ಡಿನ್ನರ, ಲಂಚ, ಬ್ರೇಕ್ಫಾಸ್ಟ್, ಗುಡ್ ಮಾರ್ನಿಂಗ್, ಹ್ಯಾಡ್ ಟೀ ಇವೆಲ್ಲ ಬಿಡ್ರಿ. ಏನು ಪ್ರಾಬ್ಲಮ್ ಅದ ಈಗ ಆಯಾ ಹಂತದ ಒಬ್ಬ ಕಾರ್ಪೊರೇಟ್ರು ತಮ್ಮ ವಾರ್ಡಿನ ಒಂದೇನು ಲಿಸ್ಟ್ ಮಾಡಿರ್ತಾರ, ನಮ್ಮದು ಏನು ಸಿಬ್ಬಂದಿ ಬರ್ತಾರ. ಈಗಾಗಲೇ ಹೇಳೋದು ನಮ್ಮ ಏನು ಹೇಳೋದು, ನಿಮ್ಮ ಸಿಬ್ಬಂದಿಗಳು ಎಲ್ಲಿ ಬರ್ತಾರ ಅನ್ನೋದು ಮಾಹಿತಿ ಕೊಡಬೇಕು. ಈಗ ನಾವೇನು ಮಾಡ್ತೀವಿ, ಅವನು ಆ ಗ್ರೂಪ್ನಾಗ ಸೇರಿಸಿರ್ತೀವಿ. ಇಂಥ ದಿವಸ ಈ ಸಿಬ್ಬಂದಿ ನಿಮ್ಮ ಇದ್ರ ಬರಾಕತ್ತಾರ, ಜೊತೆಗೆ ಬರಾಕತ್ತಾರ, ನೀವು ಅವ್ರ ಕೂಡ ಸಂಪರ್ಕನಾಗಿದ್ದರೆ ಅವ್ರ ನಂಬರ್ ಕೊಡಿ, ಅವ್ರ ನಂಬರ್ ಹಾಕಿ. ಅಂದ್ರೆ ನಿಮಗೇನು ಪ್ರಾಬ್ಲಮ್ ಅಂದ್ರೂ ಬಂದಾಗ ಅವ ಈಗ ಇನ್ನೊಬ್ರು ಹೇಳಿದ್ರು ನಮ್ಮದು ಕಾರ್ಪೊರೇಷನ್ದಾಗ ನಂಬರ್ ಕೊಂಡಿರ್ಬೇಕು. ಈಗ ಅದನ್ನು ನಾವು ಕಾರ್ಪೊರೇಷನ್ದಾಗ ಕಡ್ಡಾಯವಾಗಿ ನಾಳೆ ಇದು 2 ದಿವಸ ನಾವು ಅಲ್ಲಿ ಮುಂಜಾನೆ 10:00 5 ತನಕ ನಮ್ಮ ಕಡೆಯಿಂದ ಒಂದು ಟೀಮ್ ಕೂರಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಇದು ವಾಟ್ಸಪ್ ಗ್ರೂಪ್ ಮಾತ್ರ ಎಲ್ಲರೂ ಯಾರ್ಯಾರು ಪ್ರಮುಖರಿದ್ದೀರಿ ನಾನು ಸೇರಿಸ್ಬೇಕು. ಕೆಲವೊಂದು ಕಡೆ ನಮ್ಮ ಗೋಲ್ವಾರ್ ಹೇಳಿದ್ದು, ನಮ್ಮ ಆನಂದ್ ಹೇಳಿದ್ದು, ಆಯಾ ಸಮಾಜಗಳಲ್ಲ, ಆ ಸಮಾಜದವ್ರು ಜವಾಬ್ದಾರಿ ಕೊಟ್ಟರೆ ಅಂದ್ರೆ ಅವ್ರು ಇಡೀ ಸಿಟಿಯೊಳಗೆ ಎಲ್ಲೆಲ್ಲ ಗೊತ್ತಿರ್ತದೆ. ಈಗ ನಮ್ಮ ಕಲಾ ಸಮಾಜದವರು ಮೊದಲು ಶಾಪುರ ಅಕ್ಷಾಗಿದ್ರು, ಈಗ ಹೋಗಿ BIT ಬಳಿ ಹೊಸ ಮನೆ ಕಟ್ಟಾರ, ಅದು ಅವ್ರಿಗೆ ಗೊತ್ತಿರ್ತದೆ, ನಮ್ಗೆ ಗೊತ್ತಾಗೋದಿಲ್ಲ ಆಯಾ ಸಮಾಜದ. ಯಾಕಂದ್ರೆ ಎಲ್ಲಾ ಸಮಾಜದವರು ಏನ್ ಮಾಡ್ಯಾರ, ಸಂಘಟನೆ ಮಾಡ್ಯಾರ. ಆ ಸಂಘಟನೆ ಮಾಡಿ ಅವ್ರದೇ ಆದಂತ ಒಂದು ಸಮಾಜ ಲಿಸ್ಟ್ ಮಾಡ್ಯಾರ, ಮತ್ತು ಅವ್ರದ್ದೆಲ್ಲ ಮೊಬೈಲ್ ನಂಬರ್ ಇರುವಂತದ್ದು ಒಂದು ಯಾದಿ ಇವತ್ತು ಎಲ್ಲ ಇಟ್ಕೊಂಡಾರ. ಆ ಸಮಾಜದವ್ರಿಗೆ ಮಧ್ಯಾಹ್ನಗಿಲ್ಲ, ಯಾಕಂದ್ರೆ ಅವರು ಸಮಾಜದ ಸಂಘಟನೆ ಸಲುವಾಗಿ ಅವರ ಜನರ ಇದ್ರ ಸಲುವಾಗಿ ಇಟ್ಕೊಂಡಿರ್ತಾರೆ. ಅವ್ರಿಗೆ ನಾವು ಹೇಳೋದಿಲ್ಲ ಎಷ್ಟು ಅವ್ರಿಗೆ ಒಂದು ಗೌರವಧನ ಕೊಟ್ಟು ಅವ್ರನ್ನ ಉಪಯೋಗ ಮಾಡ್ಕೊಂಡು ಅದನ್ನು ಮಾಡ್ತೀವಿ.
ಅದನ್ನು ನೀವೇ ಸರಿಯಾಗಿ ಕೊಡ್ರಿ ಅಂತ ಹುಡುಗ ಬಳೆಯವ ನಮಗೆ ಕೆಲಸ ಮಾಡಲ್ಲ. ನೀವು ಯಾರು ಸಿನ್ಸಿಯರ್ ಆಗ್ಯದಲ್ಲ ನಿಮ್ಮ ಸಮಾಧಾನ 3-4 ಮಂದಿದ ಹೆಸರು ಕೊಡ್ರಿ. 3-4 ಮಂದಿದ ಹೆಚ್ಚಿದ್ರು ಅವರು ಆಯಾ ಸಮಾಜ ಮಾಡ್ತಾರೆ. ಇವತ್ತು ಬಾಬಸಾರ ಸಮಾಜದವರು, ಕಲಾರ ಸಮಾಜದವರು, ಕೋಳ್ ಸಮಾಜದವರು, ಕುಪ್ಪಾರ್ ಸಮಾಜದವರು, ಹಿಂಗೂ ಅದು ನೋಡಿ ಪ್ರಕ್ರಿಯೆ ಏನದಲ್ಲ ಎಲ್ಲ ರೀತಿಯೂ ಫೈಟ್ ಮಾಡಬೇಕು. ಈ ಯಾವ್ಯಾವ ಇದರಿಂದ ಅಟ್ಯಾಕ್ ಮಾಡಬೇಕು ಎಲ್ಲಾನು ನಮ್ಮಲ್ಲಿ ಸಾಕಷ್ಟು ದೊಡ್ಡ ಕಾರ್ಯಕರ್ತರ ಒಂದು ಪಡೆ ಇದೆ. ನಮ್ಮಲ್ಲಿ ಆರ್ಥಿಕವಾಗಿಯೂ ನಾವು ಕಟ್ಟಿದ್ವಿ. ಏನಪ್ಪ ಅವ್ರು ಕುಡಿದಾಗೋದಿಲ್ಲ, ನೀವು ಹಂಗೆ ದುಡಿಯೋರೇ ಇರ್ತಾರಪ್ಪ. ಅವ್ರ ದಿನ ಎಲ್ಲ ಕುಡಿ ಹೋಗ್ತಿರ್ತಾರೆ, ಇವ್ರು ಹೋಗ್ತಿರ್ತಾರೆ. ಮತ್ತು ಇದೇನಾಗ್ತದೆ, ಒಮ್ಮೊಮ್ಮೆ ಸತ್ಯ ಹೇಳ್ಬೇಕಾಗ್ತದೆ. ಕಾರ್ಯಕರ್ತರು ನೋಡಿ ನಾವು ಆಗೋದಿಲ್ಲ. ಒಂದು ದಿವಸ 2 ದಿವಸಕ್ಕೆ ಬೇಸರ ಆಗ್ತದೆ. ದಿನ ಹುಡುಗಾಟ ಅಲ್ಲಿ ಹೋಗು ಇಲ್ಲಿ ಹೋಗಿ ಇದೇ ಇದ್ರಾಗೆ ಇರ್ತೈತಿ. ಇದನ್ನೇ ಮನೆ ಕೇಳೋದು ಅಂತ ಹೇಳಿ ಅವ್ರಿಗೆ ಆಗೋದಿಲ್ಲ. ಆ ಆಗೋದಿಲ್ಲ ಅಂದ್ರೆ ಏನು ಮಾಡಿ ಪರಿಹಾರ? ಆನಂದ ಚೌಧರಿ ಹೇಳ್ದಂಗೆ ಮಾಡಿ, ಕೂಡವ್ರು ಹೇಳ್ದಂಗೆ ಮಾಡಿ. ನಮಗ ಏನೇನು ಸಮಸ್ಯೆಗಳಿಗೆ ಏನೇನು ಪರಿಹಾರ ಮಾಡ್ಬೇಕು, ದಯ ಮಾಡೋದು ಬೇಡ, ಹಿಂಗೆ ಮಾಡೋದು ಬೇಡ ತಂದ್ಬಾರ್ದು. BL ಮಾಡೋದಿಲ್ಲಲ್ಲ, BL ಯಾವ ಅದು ನೀವು ನಮ್ಗೆ ವಾಟ್ಸಪ್ನಾಗ ಹಾಕ್ಬಿಟ್ಟು ಇಂಥ BL ದುಡ್ಡು ನಂಬರ್ದಾಗ ಇವಾಗ ನಮ್ಗೆ ಭೇಟಿ ಆಗತ್ತೆ. ನಾವು ಕಮಿಷನರ್ ಹೇಳ್ತೀವಿ, ನೀವು ಎಲ್ಲದ ನಾವು ನೀವು ಮಾತಾಡೋದ್ರಾಗೆ ಆಗುದಿಲ್ಲ. ವಾಟ್ಸಪ್ನಾಗ ವಿಷಯ ಬಂತಂದ್ರೆ ನಾವು ಇದು ಸ್ಕ್ರೋಲ್ ಮಾಡ್ಕೊತಿರ್ತೀವಿ. ಅವಾಗ ನಾವು ನಮ್ಮವ್ರಿಗೆ ಕಳಿಸ್ತೀವಿ. ಅದು ಏನಾಯ್ತು ಅಂದ್ರೆ ಅದು ಎಲ್ಲಾನು ನಿಮ್ದು ಟೋಟಲ್ ಹಿಂದಿಂದ ಬುಕ್ನಾಗ ಈ ಸಮಸ್ಯೆ ಇರುತ್ತೆ, ನಾವು ಕಮಿಷನರ್ ಕಳಿಸ್ತೀವಿ. ಕಮಿಷನರ್ ಅವ್ರ ಆಫೀಸರ್ ಕರೆದು ಅವ್ರು ಮಾಡ್ತಾರೆ. ನಮ್ಮದೇನು ಟೀಮ್ ಇದೆಯಲ್ಲ, ಈ ಟೀಮ್ ಕೂಡ ಕಾರ್ಪೊರೇಟರ್ಗಳು ಮತ್ತು ಊರಿಗೆ ಬಂದಾಗ ನೀವು ಏನೇನು ಸಮಯ ನೋಡಿ. ಈಗ MLA ಇರೋದ್ರಿಂದ ಎಲ್ಲ ಅಧಿಕಾರಿಗಳು ನಮ್ಮ ಮಾತಾಡ್ತಾರೆ. ಅವ್ರು ಹಂಗೆ ಮಾಡ್ಲಕತ್ತಾರ, ಹಿಂಗೆ ಮಾಡ್ಲಕತ್ತಾರ, ಅವ್ರು ನಾಳೆ ಮಾಡೋರು. ಅವ್ರಿಗೆ ಏನಾಗ್ಬಿಟ್ಟಿದೆ, 7-8 ವರ್ಷ ಆಯ್ತಿದೆ, ಅಧಿಕಾರ ಇಲ್ಲ. ಅವ್ರಿಗೆ ಏನಾಗಿದೆ, ಹುಚ್ಚಡದಂಗೆ ಆಗಿದೆ. ಇದು ಬಿಜಾಪುರ ಕಳ್ಕೊಂಡು ಅವ್ರು ಹೆಂಗೆ ಮಾತಾಡ್ಕೊಂಡು ಕೊಡ್ತಿರ್ಲಿಲ್ಲ. ಅವ್ರಿಗೆ ಪೂರ್ತಿ ಮೊನ್ನೆ ಸಿದ್ದರಾಮಯ್ಯವ್ರು ಬಂದಾಗ ಅವತ್ತು ಆಗಿತ್ತು ನೋಡೇ ಅವರು ಎಲ್ಲ ಓದ್ಕೊಂಡು ವಾಟ್ಸಪ್ನಾಗ ಬರೀ ಅವ್ರದ್ದು ವಾಟ್ಸಪ್ನಾಗ ಗ್ರೂಪ್ನಾಗ ನೀವು ಸಿದ್ದರಾಮಯ್ಯ ಉनको ಸಪೋರ್ಟ್ किया, वो गौड़ा को ये किया, ಇದೇ ನೋಡಿರಲಿಲ್ಲ ಅವಲ್ಲ. ಅದಕ್ಕೆ ಅದು ಇರಲಿ. ಅದಕ್ಕೆ ಇವು ಏನೇನು ಸಮಸ್ಯೆ ಹೇಳಿಲ್ಲ. ಮೊಬೈಲ್ ನಂಬರ್ ಎಲ್ಲರಿಗೂ ಮೊಬೈಲ್ ನಂಬರ್ ಕೊಡ್ತೀವಿ ನಾವು BL ಹೋಗೋದು. ಅಲ್ಲಿಂದ ಈಗ 2ನೇ ಕಾರ್ಪೊರೇಷನ್ದಾಗ ನಮ್ಮ ಸ್ಟಾಫ್ ಕೊಡಿಸ್ತೀವಿ. ಅಂಗವಿಕಲ BL ಹೋಗೋದಾರ ಅದರ ಬದಲಾವಣೆ ಮಾಡೋದ್ರ ಸಲುವಾಗಿ ಏನು ಅವ್ರು ಬದಲಾವಣೆ ಮಾಡಿ ಯಾರು ಬೇಕಾದ್ರೆ ಟೇಬಲ್ ವರ್ಕ್ ಹಾಕೊಳ್ಳಕ್ಕ ನಮ್ಮ ಆಫೀಸ್ನಾಗ ಉಳಿದು ನಮಗೆ ಈ ಒಂದು ಚುನಾವಣೆ ವ್ಯವಸ್ಥೆ ಸಲುವಾಗಿ ಮಾಡೋದ್ರ ಸಲುವಾಗಿ ಅವ್ರನ್ನ ಬದಲಾವಣೆ ಮಾಡ್ಕೊಂಡು ಪ್ರಯತ್ನ ಮಾಡ್ತೀವಿ. ಮತ್ತು ಎಲ್ಲೆಲ್ಲಿ ನಮ್ಮ ಸಿಬ್ಬಂದಿ ಬರ್ತಾರೆ ಅವ್ರ ಮಾಹಿತಿ ನೀವು ಕೊಡ್ತೀವಿ. ನೀವು ಆಕ್ಟಿವ್ ಆಗಿ ಈಗ ಪ್ರಾರಂಭ ಆಗಿದೆ. ಇನ್ನು ಇದು ಏಪ್ರಿಲ್ ತನಕ ಹೋಗುವುದಿಲ್ಲ. 100% ಮತದಾನ ಆಗುತ್ತಾ ದಾಖಲೆ ಮಾಡುವ ಸಲುವಾಗಿ ನಾವು ಕೆಲಸ ಮಾಡಬೇಕು. ಪ್ರತಿಯೊಬ್ಬ ಯುವಕನಿಂದ ನಾವು ಲಕ್ಷ ಚಾಲು ಮಾಡಿ ತಗೋರಿ. ಇವತ್ತು ಸ್ಟಾರ್ಟ್ ಆಯ್ತು. ಇವತ್ತು ನಮ್ಮ ಚುನಾವಣೆ ಪ್ರಕ್ರಿಯೆ ಚಾಲಾಗಿದೆ. ಅವ್ರು ಹೆಂಗೆ ನಾವು ರಿಕ್ರೂಟ್ ಮಾಡಕತ್ತಾರೆ, ನಾವು ಏನು ನಮ್ಗೇನು ಕಡಿಮೆ ಇಲ್ಲ. ಈಗ ಜನರು ಮನವೊಲಿಸಿ ಅವ್ರಿಗೆ ಈಗ ಹೇಳಿದ್ರು ಕಂಪ್ಲೇಂಟ್ ಮಾಡಿ ತಯಾರು ಮಾಡಬೇಕಂತ ಸಂತೋಷ ಆದ್ರೆ ಕಂಪ್ಲೇಂಟ್ ನಾವು ನಮ್ಮ ಕಡೆಯಿಂದ ಮಾಡೋಣ. ಮತದಾರರ ಜಾಗೃತಿ ಅಂತೇಳಿ ಏನೇನು ಪ್ರೊಸೆಸ್ ಅಂತ ನೋಡ್ಕೊಂಡು ಅದು ಹೇಳೋದು. ಸಮಸ್ಯೆಗಳನ್ನು ಎಲ್ಲೇನು ಪ್ರಚಾರ ಮಾಡಬೇಕು. ಈಗ ಸರ್ಕಾರ ಪ್ರಚಾರ ಬೇಕಾದ ಪೇಪರ್ ಕೊಟ್ಟು ಯಾರು ಹೋಗ್ತಾರಲ್ರಿ ಅಡ್ವರ್ಟೈಸ್ಮೆಂಟ್ ಏನಿರ್ತದೆ ಅಂತ ಹೋಗಿರ್ತಾರೆ, ಉಳಿದ ವಿಷಯ ಹಾಕಿ ಹೋಗ್ತಾರೆ. ಯಾವ ಅಡ್ವರ್ಟೈಸ್ಮೆಂಟ್ ಇದ್ರ ಹೊಟ್ಟೆಗೆ ಹಾಕಿರ್ತಾರಲ್ಲ ಕಂಪ್ಲೇಂಟ್ ಅವ್ರಿಗೆ ಬೇಕು ಬಂದಿರ್ತಾ ಹಿಂಗೆ ಕಾಣಿಸ್ತಾರೆ. ಯಾವ ಓದ್ತಾರ ಓದುದಿಲ್ಲ. ಈ ಮನೆಗೆ ಹೋದಾಗನೇ ಸಮಸ್ಯೆ ಮಾಡ್ತದ. ಪ್ರತಿಯೊಂದು ಬೂತ್ನಾಗ ಹೋಗಿ ಅಲ್ಲಿ ನಮ್ಮ ಕಾರ್ಯಕರ್ತನ ಜನರು ಕೂರಿಸಿ ಅವ್ರ ಜಾಗೃತಿ ಮಾಡ್ತಾರೆ. ಅದನ್ನು ನಾವು ಮಾಡಬೇಕು. ಇದನ್ನ ಎಲ್ಲ ಕಾರ್ಪೊರೇಟರ್ಗಳು ಕಡ್ಡಾಯವಾಗಿ ಈ ಒಂದು ನೆಪದಾಗ ನೀವು ವಾರ್ಡ್ನಾಗ ಅಡ್ಡಾಡಕ್ಕೆ ಅನುಕೂಲ ಆಗ್ತದ. ನೀವು ಭಾಳ ದಿವಸದಿಂದ ನೀವು ಬಂದಿರಲಿಲ್ಲ ಒಂದು ಬೈತರ ಬಯಸ್ಕೊಡ್ರಿ. ನಡೀಲಿ ಮಂದಿ ಅದನ್ನ ಬೈಲಕ್ಕೆ ತಯಾರಾಗಿ ಕೂತಿರ್ತಾರ. ಯಾವಾಗ ಇದು ತೆರಿಗೆ ಸಿಗ್ತೈತಿ, ಯಾವಾಗ ಆರತಿ ಎತ್ತಿರ್ತಾರೆ, ಆರತಿ ತಾಟಾಗಿಟ್ಟ ಎಲ್ಲ
ತೊಳಗೆ ಸ್ವಚ್ಛ ಮಾಡಿ ಇಟ್ಟಿರ್ತಾರೆ. ನೀವು ಬರ್ತೀರ ಅಂತ ನಮ್ಮ ಕಾರ್ಪೊರೇಟ್ ಬರ್ತೀನಂತ ಹಂಗೆಲ್ಲ ನಡೀತಾವ, ಏನೋ ತಲೆ ಕೆಡಿಸೋದಿಲ್ಲ. ಇವತ್ತು ಕರೆದಂತ ಮೀಟಿಂಗ್ ಇದು ಒಳ್ಳೇದು. ಈಗ ಏನ್ ಪ್ರಾಬ್ಲಮ್ ಅನ್ನೋದು ತಿಳ್ಕೊಳಕ್ ಕರೆದಿದ್ದು. ಇಲ್ಲಿಗೆ ನಾವು ಅವ್ರ ವಿರುದ್ಧ ಆರೋಪ ಪ್ರತ್ಯಾರೋಪ ಮಾಡೋವಾಗೇನು ಗೊತ್ತಿಲ್ಲ. ಇದು ಎಲ್ಲರಿಗೂ ಭವಿಷ್ಯ. ನಾನು ಒಂದೇ ಅಲ್ಲ, ಪ್ರತಿಯೊಬ್ಬರು ಜಾಪನಾಗಿರುವಂಥದ್ದು ಭವಿಷ್ಯ. ಇವು ನಾಳೆ 2028ನೇ ಹೊಸ ಡಿಲಿಮಿಟೇಷನ್ ಪ್ರಕಾರ ಬಿಜಾಪುರದಾಗ MLA ಚೇಂಜ್ ಆಗ್ತದೆ. ಅದೇ ಚೇಂಜ್ ಆಗಲಿ ಬಿಡಿ. 2000 ಕೆಲವು ಮಂದಿ ವಾದ ಏನೈತಿ, 2028 ಕರ್ನಾಟಕ ವಿಧಾನಸಭಾ ಚುನಾವಣೆ ಆಗುವುದಿಲ್ಲ, ಒಂದು ವರ್ಷ ಎಕ್ಸ್ಟೆನ್ಷನ್ ತಗೊಂಡು 2029 ಲೋಕಸಭಾ ಮತ್ತು ವಿಧಾನಸಭಾ ಕೂಡ ಮಾಡ್ತಾರೆ ಅನ್ನೋದು ಒಂದು ಇವೆಲ್ಲ ಗ್ರಹಿಕೆ ಐತಿ. ಏನೇನು ಆಯಿತು ಮತ್ತು ನಾವೇನು ತಿಳ್ಕೊಳ್ಳೋದು 28ಕ್ಕೆ ಹಂಗಾಗ್ತೈತಿ ಡಿಲಿಮಿಟೇಷನ್ ಅಂತ ನಾವು ಕೆಲವೊಂದು ಮಾತಾಡ ಹಂಗಿಲ್ಲ. ಅದು ಎಷ್ಟೋ ಮಂದಿ ದಿಲ್ಲಿಗೆ ಹೋದವರು ನಮ್ಮ MLA ಓದು MP ಓದು ನಾವು ಗೊತ್ತಾಗಲ್ಲ. ಎಲ್ಲ ಈ ಕಂಪ್ಯೂಟರೈಸ್ ಐತ್ರಿ. ಈಗೇನು ಮೊದಲಿನ ಮನಿ ಅಡ್ಡಾಡಿ ಇದು ಮಾಡುವಂಥದ್ದಿಲ್ಲ. ದಡ SC ಜನಸಂಖ್ಯೆ ಇಟ್ಟದ, ST ಜನಸಂಖ್ಯೆ ಇಟ್ಟದ. ಇದು ಡಿವೈಡೆಡ್ ಬೈ 279 ಕ್ಷೇತ್ರ ಅದು ತಗೊಂಡು ಬಿಜಾಪುರ ಇದು ಕರ್ನಾಟಕ. ಅದ್ರ ಡಿವೈಡೆಡ್ ಬೈ ಏನ್ ಮಾಡ್ತಾರೆ, ಅದನ್ನು ಮಾಡ್ತಾರೆ. ಡಿವೈಡ್ ಮಾಡಿ ಮ್ಯಾಪ್ ಅಲ್ಲೇ ಕೂತಾರೆ ಮಾಡ್ತಾರ. ಮ್ಯಾಪ್ ನಮ್ಗೆ ಮನಿ ವಾರ್ಡ್ ಒಡ್ಡಾಡೋದಿಲ್ಲ. ಅವೆಲ್ಲ ಮೊದಲೇ ತಯಾರು ಮಾಡ್ಕೊಂಡಿರ್ತಾವ ತಹಸೀಲ್ದಾರು, DC, SC. ಯಾಕಂದ್ರೆ ನಾವು ಡಿಲಿಮಿಟೇಷನ್ ಕಂಪ್ಲೀಟ್ ಆಗಿದ್ದಲ್ಲ. ಇದೇನು ಹೊಸ ಇದ್ದಾವಾಗ ನಾವು ಅದ್ರ ದುಜಿ ಇರ್ತೇವೆ. ಕರ್ನಾಟಕದಿಂದ ನಾವು ಖರ್ಗೆ ಅವರು, ನಾವು ನಮ್ಮ ಅನಂತಕುಮಾರು, ದೇವೇಗೌಡರು, ನಾವೆಲ್ಲ PJR ಸಿಂಧಿಯಾ, ನಮ್ಮ ಇವು ಮಾಲಕರೆಡ್ಡಿ ಅಲ್ಲ ಇನ್ನೊಬ್ರು ಇರ್ತಾರೆ MLA. ಅದಕ್ಕೆ ಒಂದು ನಾವು 7 ಮಂದಿ ಇದ್ದೀವಿ. ಅವರೆಲ್ಲ ನಮ್ಮ ಚೀಫ್ ಎಲೆಕ್ಷನ್ ಕಮಿಷನ್ ಆಫೀಸ್ನಾಗೇ ದಿಲ್ಲಿ ಒಳಗೆ ನಮ್ಮ ಮೀಟಿಂಗ್ ಆಗ್ತದೆ. ಅವರೆಲ್ಲ ಮ್ಯಾಪ್ ಇರ್ತದೆ. ಆ ಮ್ಯಾಪ್ ಪ್ರಕಾರ ಹೊಡೆದು ಅರೇನು ಬಿಜಾಪುರದಾಗ ಅಡ್ಡಾಡಿ ಯಾವ ಮನೆ ಈ ಮನೆ ತಿರುವುದೇ ಇಲ್ಲ. ಅದು ಹೊಡೆದು ಮಾಡಿಕೊಡ್ತಾರೆ. ಅದಕ್ಕೆ ಆಗುವುದಿಲ್ಲ ಅಂತ ಅನ್ನೋಂಗಿಲ್ಲ. ವಿಧಾನಸಭಾ ಇಲೆಕ್ಷನ್ದಾಗೂ ಆಗ್ಬೋದು. ಆಗದಿದ್ರೆ ಒಬ್ಬರು ಕರ್ನಾಟಕ ಮುಖ್ಯಮಂತ್ರಿಗಳು ವ್ಯಕ್ತಿನೊಬ್ಬರು ನನಗೆ ಹೇಳೋದು, ಪ್ರಧಾನಮಂತ್ರಿಗಳ ಮೇಲೆ ಅವ್ರು ಭೇಟಿಗೆ ಹೋದಾಗ ಇಲ್ಲ ನಾವು 2028ಕ್ಕೆ ಹೊಸ ಡಿಲಿಮಿಟೇಷನ್ ಪ್ರಕಾರ ಇಲೆಕ್ಷನ್ ಮಾಡ್ತೀವಿ ಅಂತ ಪ್ರಧಾನಮಂತ್ರಿಗಳು ಹೇಳ್ಯಾರ. ಅವರು ಒಂದು ಕಾನ್ಫಿಡೆನ್ಸ್ ಮಂಚ. ಅವರು ನಮಗೆ ಮನೆ ವಿಧಾನಸೌಧ ಸುಳ್ಳು ಕೊಟ್ಟಾಗ ಹರಟಿ ಹೊತ್ತು ಕೊಟ್ಟಿದ್ದೀವಿ. ಅವಾಗ ಹೇಳಿದ್ರು ಇಲ್ಲ ಪ್ರೈಮ್ ಮಿನಿಸ್ಟರ್ ಆಗಿರೋದು. ಇವೆಲ್ಲ ಚರ್ಚೆ ಅದಾವ. ಅದಕ್ಕೆ ನಾವೇನದಲ್ಲ, ಎಲ್ಲ ವಿಧಾನಸಭೆಗಳಲ್ಲಿಯೂ ಅದು ನಾಲ್ಕಾಂಕರೆ ಹೋಗಲಿ, ವಿಜಾಪುರಕ್ಕೆ ಬರಲಿ, ಅಥವಾ ವಿಜಾಪುರದಲ್ಲಿ ಪೂರ್ವ ಮತ್ತು ಪಶ್ಚಿಮ ಅಥವಾ ಉತ್ತರ ದಕ್ಷಿಣ ಅಥವಾ ಯಾವ ಕ್ಷೇತ್ರನೂ ಆಗಬಹುದು. ಆಗದೇ ಇರಬಹುದು. ಇದೇ ಕ್ಷೇತ್ರನೂ ಮುಂದುವರಿಸಬೇಕು. ಇದು ಹೆಂಗೆ ಮಾಡ್ಸಿ ನಿಮ್ಗೆ ಗೊತ್ತೈತಿ. ಯಾಕಂದ್ರೆ 9,000 ನಮ್ದು ಹೊಟ್ಟೆ ಏನು ಗೆಲ್ಲೋದು. ಅದು ಯಾರು ಏನು ಮಾಡಿದ್ರು ಏನೋ ಅವರು ಯಾರು ವಿರುದ್ಧ ಮಾಡ್ತಾರಲ್ಲ ಮತ್ತೆ 15 ಹೆಚ್ಚಾಗ್ತೈತಿ ಕಡಿಮೆ ಮಾಡಿ ಜನ ಯಾರು ಮಾಡ್ಕೊಳ್ಳೋದಿಲ್ಲ. ಜನರಿಗೆ ನೇರವಾಗಿನೇ ನಾವೇನು ಮಾಡಿವ ಅನ್ನೋದು ಗೊತ್ತದೆ. ಯಾರು ಏನೇನು ಮಾಡ್ಯಾರ ಅನ್ನೋದು ಎಲ್ಲ ಬರ್ತದೆ. ಅದ್ರ ಬಗ್ಗೆ ನಾವು ತೆರಿಗೆ ಕೆಡಿಸೋದಾಗಿ ಅವು ಯಾವ ಏನು ಓದಕೋತ ಇರ್ತಾವೆ. ನೀವು ಕೆಲಸ ಎಲ್ಲ ಮಾಡ್ಕೋತ ಹೋಗ್ರಿ. ಈಗ ಕಾರ್ಪೊರೇಷನ್ ಮೇ ಅದ, ಉಪಮೇ ಅದ. ನಮ್ಮ ಪಾರ್ಟಿದಾಗಿದ್ದಕ್ಕೆ ಎಷ್ಟು ತಾಪ ಆಗಿರ್ತದೆ ಒಳಗೆ ಅವರಿಗೆ ಹೊಟ್ಟೆ ನೋಡೋದಾಗ ಆಗಿರುತ್ತೆ. ಅದು ನಡೀತಾರೆ. ಮಾತು ಸಹಜ BJP ಕೈ ಸಿಕ್ಕಲ್ಪ ಅನ್ನೋದು ಅವ್ರು ಎಂದೂ ಆಗಿದ್ದಿಲ್ಲ. ಮೇಯರ್ ಆಗಿದ್ರೆ BJP ಇದ್ದು ಯಾಕೆ ಆಗಿರಲಿಲ್ಲ? ಈಗೇನು 17 ಮಂದಿ ಅಲ್ಲ ನಾವು BJP 17 ಮಂದಿ ಮನೆ ಮೇಯರ್ ಎಲೆಕ್ಷನ್ದಾಗ ಯಾರೂ ಪಕ್ಷ ವಿರುದ್ಧ ಒಕ್ಕೂಟಾಗಲಿಲ್ಲ, ಯಾರೂ ರೊಕ್ಕ ತಗೊಳ್ಳಿಲ್ಲ. ಮೊದಲು ಡೆಲ್ಲಿಗೆ ಚಾಲು ಆಗ್ತೈತಿ. ಮೇಯರ್ ಆಗ್ಬೇಕಾದ್ರೆ 10 ಲಕ್ಷ ಕೊಡು, 20 ಲಕ್ಷ ಕೊಡು. ಈ ಕಡೆ ಆ ಕಡೆ ಜಿಗಿದು ಹೋಗುದು, ಆ ಕಡೆ ಈ ಸಲ ಏನಾರು ಹಾಕೊಂಡ್ರೆ ಒಂದೇ ಓಡೋದು. ಇದು ತಾಪಾಗೈತೆ. ಮತ್ತೆ ಯಾವ ಖಂಡನ ಇದ್ದು ಅಲ್ಲ ತಾನೇ ಹೋಗ್ಬಿಟ್ಟವ. ಜನ ರಿಜೆಕ್ಟ್ ಮಾಡಿಬಿಟ್ಟಾರ. ಅದಕ್ಕೆ ನೀವು ತೆರಿಗೆ ಕಳ್ಸೋರು ಅವೆಲ್ಲ ಒಳಗೆ ಬ್ಯಾರೆ ಉಕ್ಕಲಾಗ್ತೈತೆ. ಇವ್ರು ದಿವಸ ಏನು ಕಾರ್ಪೊರೇಷನ್ ಮುನ್ಸಿಪಾಲಿಟಿ ದಿನ ಮುಂಜಾನೆ ಹೇಳಂಗನೆ ರೊಕ್ಕ ಮನೆಗೆ ಹೋಗಾಕ ರೊಕ್ಕ ತಗೊಂಡು ಹೋಗಬೇಕು ಹಂಗಿದ್ರೆ ಕಾರ್ಪೊರೇಟರ್ ಮೆಂಬರ್ಗಳು ಅವು ಎಲ್ಲ ಬಿಟ್ಬಿಟ್ಟಾವ. ಅವು ಹುಚ್ಚಿಡ್ದಂಗಾಗೈತವ. ಯಾರೋ ಅವ್ರು ಮಾತು ಕೇಳ್ದಾಗೆಲ್ಲ ಯಾವ ಎಲ್ಲ ಏನೂ ನಡೆಯೋದಾಗೈತಲ್ಲ. ಅದಕ್ಕೆ ಹತಾಶ ಆಗ್ಯಾರ.
ಈಗಿದ್ದವರು ನಮ್ಮ ಕಾರ್ಪೊರೇಟ್ಗಳು. ನೀವು ಎಲ್ಲರೂ ಗಟ್ಟಿಯಾಗಿ ನೀವು ಸೀರಿಯಸ್ ಆಗಿ 17 ಮಂದಿ ನಿಮ್ಮ ಮಕ್ಕಳಿಗೆ ವಾರ್ಡ್ ನೀವೇ ಚಾಯ್ಸ್ ಮಾಡ್ಕೊಂಡು 17 ಒಂದು ವಾರ್ಡ್ ಮೆಂಬರ್ ಅದೇನಪ್ಪ ಆ ಮಕ್ಕಳಿಗೆ ನಾನು ನೋಡ್ಕೊತೀನಿ. ಅವ್ರಿಗೇನು ಸಮಸ್ಯೆ ಬಂದ್ರೆ ಅವ್ರು ಫೋನ್ ಮಾಡಿದ್ರೆ ಅವ್ರು ಅಟೆಂಡ್ ಮಾಡಿರಿ, ಅಥವಾ ನೀವು ನನಗೆ ನಾ ಹೇಳೋದು ಫೋನ್ಗಿಂತ ನೀವು ಹಚ್ಚು ವಾಟ್ಸಪ್ನಾಗೇ ಮೆಸೇಜ್ ಮಾಡಿ, ಅದನ್ನು ನನಗೆ ಡೈರೆಕ್ಟ್ ನನಗೂ ಬರ್ತದೆ. ಯಾರಾದರೂ ಇದು ಮಾಡಿಲ್ಲ ನಾವು ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ರೀತಿ ಒಂದು ಸಿಸ್ಟಮ್ ಮಾಡ್ಕೊಂಡ್ವಿ ಅಂದ್ರೆ ನಾವು ವಿಧಾನ ಪರಿಷತ್ ಚುನಾವಣೆ ಮಾಡಿದ್ವಿ. ಇಡೀ ವಿಧಾನ ಪರಿಷತ್ತು 2016 ಡೈರೆಕ್ಟ್ ನಾವು ಮೆಂಬರ್ಗಳನ್ನೇ ಅಟೆಂಡ್ ಮಾಡಿಬಿಟ್ಟಿದ್ವಿ. ಹೆಂಡತಿ ಮೆಂಬರ್ಗಳು ಭೇಟಿ ಮಾಡಕತ್ತಿದ್ರೆ ಮೆಂಬರ್ಗಳಿಗೆ ನಾವು ಭೇಟಿಯಾಗಿದ್ವಿ. ಹೀಗಾಗಿ ಈ ರಿಸಲ್ಟ್ ಉಲ್ಟಾ ಪಲ್ಟಾ ಆಯ್ತು, ಯಾರಿಗೂ ನಿರೀಕ್ಷಿಸಿಲ್ಲ. ಹಂಗೆ ನೀವು ಸಹಿತ ಎಲ್ಲ ಸೀರಿಯಸ್ ತಗೋರಿ, ಅಲಕ್ಷ್ಯ ಮಾಡಬೇಡ್ರಿ. ಭಾಳ ಅಂತಿಮ ನಡೆದಂಥ ಕ್ಷೇತ್ರ ಇದು. ಇಡೀ ಕರ್ನಾಟಕ ಅಡ್ಡಾಡ್ತಿಲ್ಲ, ಎಲ್ಲರೂ ಕೇಳ್ತಾರೆ ಇಂಥಲ್ಲಿ ಹೆಂಗೆ ಆರಿಸ್ಬೇಕು. ಭಾಳ ವಿಚಿತ್ರ ಕ್ಷೇತ್ರ. ಬರೀ ಒಂದು 30,000 ಸಾವಿರ ಅಂದ್ರೆ 30 ಆರು ಬರ್ಲಿಕ್ಕಾಗ ನಾ ತಿಂಡಿ ತಮ್ಗಳ ನಮ್ಮ 1,25,000 ಏನು ಹಂಗಾರೆ ಅವ್ರಿಗೆಲ್ಲ ಬಂದದ ನಮಗೆ. ಅಂಥ ಒಂದು ಸ್ಥಿತಿ ಒಳಗೂ ನೀವೇನೋ ಅದೇ ಯಾಕೆ ಯಾವ ಬೇಕಾದ ವಿರೋಧ ಮಾಡೋರು ಮನೆ ಮನೆಯವರು ಅವರೇ ನಮ್ಮ ಇಲೆಕ್ಷನ್ ಮಾಡಿ ಏನು ಬೈಕೋತವಲ್ಲ ಅವೆಲ್ಲ ಗ್ರೂಪ್ ಮಾಡಿದ್ದೀವಿ. ಅದು 2018 15 14 ಓಟೆ ಹೆಚ್ಚಾಗಿ ಮತ್ತು ನಾಲ್ಕೇಡೆ ವಿಜಯಪುರದಾಗ ಅವಾಗ ಇಲೆಕ್ಷನ್ದಾಗ ಅದಕ್ಕೆ ಎಲ್ಲ ಲಕ್ಷ ತಗೊಂಡು ನೀವು ಏನು ಮಾತು ಜಿಗ್ಗಾಡ್ತಾವೆ ಇವೊಂದು 6 ತಿಂಗಳು ಜಿಗ್ಗಾಡ್ತಾವೆ. 6 ತಿಂಗಳು ಅನ್ನೋದ್ರ ಮೇಲೆ ಕರ್ನಾಟಕ ಜವಾಬ್ದಾರಿ ನಮಗೆ ಬರ್ತದೆ. ಯಾರು ನಮ್ಮ ಬಿಟ್ಟು ಕರ್ನಾಟಕ ಚುನಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ. ಅವ್ರಿಗೂ ಮ್ಯಾಗಿನವ್ರು ಗೊತ್ತಾಗೈತಿ, ಇವನ್ ಬಿಟ್ಟು ಏನಾರ JCB ಹಾಕದ ಏನು ಆಗಲ್ಲ. ನನ್ನ ಕ್ಷೇತ್ರದಾಗ 4ರಿಂದ 10 ಸಾವಿರ ಕತ್ತರಿಸದಂದ್ರ 90 ಸಂಪೂರ್ಣ ನಮ್ಗೆ ಬೀಳುತ್ತೋ ಅದ್ರ ಮ್ಯಾಗಿನವ್ರು ಗೊತ್ತಿಲ್ಲ. ಇಲ್ಲೂ ಏನು ಚೆಕ್ ಏನ್ ಮಾಡಿದ್ರಿ ಕರ್ಕೊಂಡು ನಮ್ಮ ಕೈಯಲ್ಲಿ ನೀವು ನಮ್ಮ ಬಿಟ್ಟು ಇದು ಭಾಳ ಕ್ಲಿಯರ್. ನಮ್ಮ ಬಿಟ್ಟು ಮುಂದಿನ ಚುನಾವಣೆ ಕರ್ನಾಟಕದಲ್ಲಿ ನಡೆಯುವುದಿಲ್ಲ. ಇನ್ನು 6 ತಿಂಗಳಿದ್ದಾಗ 1 ವರ್ಷ ಲೆಕ್ಕಾಕಿ मैग्नम पाटिल कहाँ है वो बहुत अच्छा है, उनको लेके आओ. ये ಗೊತ್ತಾಗಿದೆ ಸರ್ ಮ್ಯಾಗಿನವರು ಈಗ ಚಾಲು ಆಗಿದೆ. ಈಗ ವಿಧಾನಸಭೆ ನಾವು ನೋಡ್ತೀವಿ ಎಲ್ಲ ಎಮ್ಮೆಲ್ಎಗಳು ಬಂದು ನಾನು ಬೈಕೊಂಡು ಬರ್ತಾರೆ. ಎಲ್ಲ ಚಾಕು ಹಾಕೊಂಡು ನಮ್ಮ ಕೂಡ ಒಂದು 10 ಮಂದಿ ಎಮ್ಮೆಲ್ಎ ಕೊಡ್ತಾರೆ. ಅವ್ರು ಏನು ಹೇಳ್ಕೊಂಡ್ರೆ ಗೌಡ ಒಟ್ಟು ನೀವು ಹೊರಗೆ ಬರೆಯಬೇಕು, ನೀವು ಬರ್ಲಿಕ್ಕಂತ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬರಲಿಲ್ಲ. ಎಮ್ಮೆಲ್ಎಗಳು ಹೇಳಕತ್ತಾರೆ. ಎಮ್ಮೆಲ್ಎಗಳು ಮೊದಲು ಮಾತಾಡ್ತಿದ್ವಿ ಧೈರ್ಯದಿಂದ ನಮ್ಮ ಗೌಡ ಹೇಳಕತ್ತಾರೆ. ನಾ ಗೊತ್ತಾಗ ನೀವು ನಾನೇ ಕೂತು ನಾವು ಯಾರು ಅಲ್ಲಿ ಹಾಯಿ ಹೋಗ್ತಿರ್ತ ಅವ ಬಂದಾನವರು ಎದ್ದು ನಿಂತಿರುವುದಿಲ್ಲ. ಅಂದ್ರೆ ಎಮ್ಮೆಲ್ಎಗಳು ಅಂದ್ರೆ ಅವ್ರಿಗೂ ಪಕ್ಕ ಐತಿ ಮೆತ್ತಾದ ಮತ್ತು ಬರವಣೆ ಮತ್ತು ನೀವು ಬಿಜಾಪುರದವರು ತೆಲಿ ಕಟ್ಸೋರು ನಮ್ಮೆಲ್ಲರ ಇಲೆಕ್ಷನ್ ಆಗೋದು. ಅದಕ್ಕೆ ನೋಡಿ ಈ ರಾಜ್ಯದಾಗ ಹಿಂದುತ್ವ ಅದೇ ಐತಿ. ಅವ್ರಿಗೆ ನೋಡ್ರಿ ಇವತ್ತು ಬಾಗಲಕೋಟೆ ಹೋಗಿದ್ದೆ, 8,000 ಯಾರು ಹೋದ್ರು ಕೂಡ ಅಲ್ಲಿ ಒಂದು ಬಸವಲ್ಲಿ ತಗೊಂಡ ಪಾಪ ಅಲ್ಲೆಲ್ಲಿ ಎಲ್ಲೆಲ್ಲಿ ನಿಲ್ಲಿಸಿ ಹಾರಾಕಿ ಒಂದು 3-4 ಮಂದಿ ನನಗೆ ಸಿಕ್ತು. ಇನ್ನೊಂದು ಕಡೆ ಭಾಳ ಕೂಡ SP ಅವರು 2-3 ಸಲ ರಿಕ್ವೆಸ್ಟ್ ಮಾಡ್ತಾರೆ, ಯಾರು ಸಲ ಯಾರೋ ಹಿಂದೆ ಕಲ್ಲು ಅಂತ ಮತ್ತೆ ನಾವೆಲ್ಲ ಕಂಟ್ರೋಲ್ ಮಾಡಬೇಕು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಹೊಳೆ ಬಂದಿವಿ. ಅಂದ್ರೆ ಗುರುಮಿಟ್ಟಿದಲ್ಲ ಅಲ್ಲೆಲ್ಲಿ ಹಿಂದುತ್ವ ಇತ್ತು, ಅಲ್ಲೆಲ್ಲಿ ಶಿವಾಜಿ ಮಹಾರಾಜ ಜಯಂತಿ ಮಾಡ್ತೀವಿ, ಅಲ್ಲಿ ಶಿವಾಜಿ ಮಹಾರಾಜ ಜಯಂತಿ ಮಾಡಬೇಕ. ಈ ರೀತಿ ವಾತಾವರಣ ಹಿಂದುತ್ವ ಪರ ಆಗೈತಿ. ಯಾವ ಏನು ಕೆಲಸ ಮಾಡಿದ್ರು ನಮ್ಮ ಧರ್ಮ ಉಳಿದು ಸಾಕು ಲೆಕ್ಕಕ್ಕೆ ಜನ ಹೋಗ್ತಾರೆ. ಧರ್ಮ ಉಳಿಲಿಲ್ಲ ಅಂದ್ರೆ ದೇಶ ಉಳಿದಿಲ್ಲ. ಇದು ಜನರ ಸಾಮಾನ್ಯ ಜನರೊಳಗೆ ಹೆಂಗ್ ಬಂದೈತೆ ಅಂದ್ರೆ ಪಾಪ ಏನು ತಿಳಿಲಾರ್ದು ಮುಕ್ತನೂ ಹೇಳ್ತಾನ ಹೋದಾಗ ನೀವು ಒಬ್ಬರು ಅಧಿಕಾರಿ ಭಾಳ ಸೂಕ್ಷ್ಮ ಎಲ್ಲಿ ಮಂಡ್ಯದಾಗ ಮೆಸೇಜ್ ಅವ್ರು ಹೇಳ್ತಾರೆ ನಮಗೇನು ಸಂಬಂಧ ಮಂಡ್ಯ ಮೆಸೇಜ್. ನಾನು ಕರಾವಳಿಗೆ ಹೋಗಿದ್ದೆ, ಅಲ್ಲಿ ಶಿವಾಜಿ ಜಯಂತಿ ಮಾಡಿದ್ರು ಬಸ್ಸೂರು ಒಂದು ಸಣ್ಣ ಹಳ್ಳಿ. ಅವ್ರು ಹೇಳಿದ್ರು ಒಂದು ದಿವಸ ಮುಂಜಾನೆ ನಮ್ಮ ಹೋಟೆಲ್ಗೆ ಬಂದು
ನಾವು 12 ವರ್ಷದಿಂದ ಶಿವಾಜಿ ಮಹಾರಾಜರು ಏನಪ್ಪ ಅಂದ್ರೆ ಶಿವಾಜಿ ಮಹಾರಾಜರು ಆ ಊರಿಗೆ ಒಂದು ಇತಿಹಾಸ ಇದೆ. ಹಿಂದೆ ಪೋರ್ಚುಗೀಸರು ಅವ್ರು ದಬ್ಬಾಯಿಗೆ ಮಾಡುವಾಗ ಅಲ್ಲೊಂದು ಶಿವಪ್ಪ ನಾಯಕ ಅಂತ ಒಬ್ಬನ ರಾಜ ಇದ್ದ. ಅವನಿಗೆ ಕಂಟ್ರೋಲ್ ಮಾಡೋದಾಗಲ್ಲ, ಪೋರ್ಚುಗೀಸರು ದಬ್ಬಾಯಿಗೆ ಭಾಳ. ಅವ ಹೋಗಿ ಶಿವಾಜಿ ಮಹಾರಾಜರಿಗೆ ರಿಕ್ವೆಸ್ಟ್ ಮಾಡ್ಕೊತಾನೆ, ನಮ್ಮ ಸೈನ್ಯ ಕಡೆಗೆ ನೀವು ಸಹಾಯ ಮಾಡ್ತಾನೆ, ನಮ್ಮ ಜನರನ್ನೆಲ್ಲ ಹೊಡಿತಾ ಇರ್ತಾನೆ. ಶಿವಾಜಿ ಮಹಾರಾಜರು ಒಂದು 4 ದೊಡ್ಡ ಹಡಗ, 40 ಸಣ್ಣ ಊಟ, 4,000 ಸೈನಿಕರು ತಗೊಂಡ್ಬಂದು ಪೋರ್ಚುಗೀಸರನ್ನು ಹೊಡೆದು ಅದು ಮುಕ್ತಿ ಕೊಟ್ಟಂತ ದಿನ ಅಂತ ಹೇಳಿ ಪ್ರತಿ ಪೇಪರಲ್ಲಿ 13ನೇ ತಾರೀಕಿಗೆ ಅದು ಮಾಡ್ತಾರೆ. ಅವರೆಲ್ಲ ಬಂದು ಏನು ಹೇಳಿದ್ರು, 12 ವರ್ಷನಾಗ 11 ವರ್ಷದಿಂದ ಹೊರತು 500ರಿಂದ 1000 ಜನ ಸಿಗ್ತಿದ್ರು. ಈ ಸಲ 300ರಿಂದ 4,000 ಜನ ಸಿಗ್ತಾರೆ. ಯಾಕಂದ್ರೆ ನೀವು ಬರ್ತೀರ. ಅಲ್ಲಿ ಹೆಂಗಂದ್ರ ಕರಾವಳಿ ಮಂದಿ ಭಾಳ ಸೂಕ್ಷ್ಮ. ಈಗ ನಿಮ್ಮ ಚಪ್ಪಾಳೆ ಹೊಡಿದಿಲ್ಲ, ಸೀಟಿ ಹೊಡಿದಿಲ್ಲ, ಚೆನ್ನಾಗಿ ನಗುದಿಲ್ಲ. ಮತ್ ಕುರ್ಚಿ ಬೇಕು ಅವ್ರಿಗೆ, ತಳಗೆಲ್ಲ ಕೂತು ನಮ್ಮಂಗೆ ಅಲ್ಲಿ ಅವರೆಲ್ಲ ಎಕ್ಸಾಮ್ ಸಿಸ್ಟಮ್. ನಾನು ಉಡುಪಿ ಮತ್ತು ಮಂಗಳೂರು ಲೋಕಸಭಾ ನಾಮಿನೇಷನ್ ಹೋಗಿದ್ದೆ. ಹಿಂದಿನ ರಾತ್ರಿ ಹೋಗಿ ಉಡುಪಿ ಒಳಗೆ ಹೋಟೆಲ್ಗೆ ಹೋದೆ. ಹೋಟೆಲ್ಗೆ ಹೋಗೋಣ, ಪಾಪೆಲ್ಲ BJP ಅಧ್ಯಕ್ಷರು ಎಲ್ಲರೂ ಬಂದಿದ್ರು. ಒಂದು 5 ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು ಯತ್ನಾಳ್ ಆಯ್ತು. ಅಲ್ಲೇ ರಿಸೆಪ್ಷನ್ ಕೊಡ್ತೀವಿ. ನಮ್ಮಲ್ಲಿ ಕೆಲವೊಂದು ಸೂಚನೆಗಳನ್ನು ನಿಮ್ಗೆ ಹೇಳ್ತೀವಿ, ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ಹೇಗೆ ಹೇಳಿರ್ತಾರೆ ಮೊದಲೇದು, ನಮ್ಮ ಕರಾವಳಿ ಭಾಗದಲ್ಲಿ ಜನ ಚಪ್ಪಾಳೆ ಹೊಡೆಯುವುದಿಲ್ಲ, ಸಿಳ್ಳೆ ಹಾಕುವುದಿಲ್ಲ, ಕೂಗಾಗೋದಿಲ್ಲ, ನಗೆ ಆಗೋದಿಲ್ಲ, ಒಳ್ಳೆ ಗಂಭೀರವಾಗಿ ಕುಳಿತುಕೊಂಡಿರ್ತಾರೆ. ನೀವು ತಪ್ಪು ತಿಳ್ಕೋಬಾರ್ದು. ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಳ್ಳೆ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ, ಕೂಗು ಹೊಡಿತಾರೆ. ಆ ರೀತಿ ನಮ್ಮಲ್ಲಿ ವಾತಾವರಣ ಇಲ್ಲ. ನಮ್ಮಲ್ಲಿ ಪುನೀತ್ ರಾಜ್ಕುಮಾರ್ ಒಮ್ಮೆ ಮಂಗಳೂರು ಬಂದರೆ ದೊಡ್ಡ ಸಿನಿಮಾ ಆಕ್ಟರು, ಅವ್ನು ಟಾಟಾ ಮಾಡಿದ್ರೆ ಟಾಟಾ ಸೈಟ್ ಮಾಡಿದ್ರೆ ಬಂದಿರ್ಬೋದು. ಅವ್ರಿಗೆ ಆಗ್ತರು, ಅವ್ರ ಕೆಲಸಕ್ಕೆ ಅವ್ರು ಬಂದಿದ್ದಾರೆ. ನಾವು ಏಕೆ ಅವ್ರಿಗೆ ಥ್ಯಾಂಕ್ಸ್ ಕೊಡಬೇಕು? ನೀವು ಹಿಂದೆ ಕೇಳೋದು ಅವ್ರು ಹೇಳೋದು ಆಯ್ತು ತಾನೆ. ಅವರೆಲ್ಲ ಸೂಚನೆಗಳನ್ನು ಕೇಳಲ್ಲ. ಮರುದಿವಸ ನಾಮಿನೇಷನ್ ಆಯಿತು. ನಾಮಿನೇಷನ್ 5 ಮಂದಿ ಹೋಗ್ಬೋದು. ಈ ಸಾರ್ವಜನಿಕ ಸಭಾ ಚಾಲು ಆಯಿತು. ಎಲ್ಲರೂ ಮಾತಾಡಿದ್ರು, CT ರವಿ, ಜಯಸಿಂಗ್ ನಾವು, ನಮ್ಮ ಅಭ್ಯರ್ಥಿಗಳು ಎಲ್ಲ ಮಾತಾಡೋದು. ಕೊನೆಗೆ ನಾನು ಕೊಟ್ಟ ಲಾಸ್ಟ್ ಭಾಷಣ. ನಾನು ಭಾಷಣ ಸ್ಟಾರ್ಟ್ ಮಾಡಿದೆ. ನಗಲಾಕತ್ರು ಎಲ್ಲರೂ, ಮುಂದೆ ಚಪ್ಪಾಳೆ ಹೊಡಿಯಾಕತ್ರು, ಮುಂದೆ CT ಹೊಡಿಯಾಕತ್ರು. ಈಗೇನು ನಾವು ಗೆಲ್ತಲ್ಲ ನೋಡಕ ಅವ್ರು ನೋಡಕತ್ತಾರ ಗಾಬರಿ. ಕುಡಿತು ಸಭಾ ಮುಗಿದ ತಲೆಗೆ ಏನು ಹೇಳ್ತಾರೆ, ನಮ್ಮ ಜನ ಪೂರ್ತಿ ನಿಮ್ಗೆ ಆಗ್ಬಿಟ್ಟಿದ್ದಾರೆ, ಇದು ಎಂದೂ ಆಗಿರಲಿಲ್ಲ, ಇದೊಂದು ಇತಿಹಾಸ ಅಂತಲ್ಲಿ ನಾವು ಹೋಗಿ ಜನರು ಒಪ್ಸಿವೆ. ಇನ್ನು ಇಲ್ಲಿ ಮಾಡ್ತೀವಿ, ಅದನ್ನ ತಗೋದಿಲ್ಲ, ಅಕ್ಷರ ಯಾರು ಸುಮ್ಮನೆ ಅಡ್ಡಾಡಿಲ್ಲ. ಟಿಕೆಟ್ ಕೊಡೋದೇ ನಮ್ಮ ಕೈ ಏನು ಮಾತಾಡಕತ್ತಾರಲ್ಲ, ಇವತ್ತು ಮನ್ಯಾಗ ಸಹಿತಲ್ಲ ಆಫೀಸ್ನಾಗ ಬರೆಸ್ಕೊಡ್ಲಾರ್ದ ಪರಿಸ್ಥಿತಿ ಬರ್ತದೆ. ಅದಕ್ಕೆ ನೀವು ಯಾರು ಗಾಬರಿಯಾಗಿ 2 ಕಡೆ ಹೋಗಕ್ಕೆ ಕಾಲಿಟ್ಟತ್ತ ಬಸ ಮಾಡೋದಾಗ್ತದೆ. ಇಲ್ಲ 2,000 ನಾನು ಹೇಳ ರಾಜಕೀಯ ವರ್ಷ ಅಂದ್ 2039 ಮುಗಿತೇವೆ ಹೆಂಗ ಅಂದ್ರೆ ರಾಜಕೀಯ ಅಂತ ಹಂಗ ಆಗ್ತೈತಿ. ಅಲ್ಲಿವರೆಗೆ ನಾ ಈಗ ಸುಪ್ರದೇಶ ಚಾಲಾಗೈತಿ. ಈಗ ನಾವು ಈಗ ಸ್ಟಾರ್ಟ್ ಆಗೈತಿ. ಸಾರಿ ಬರುತ್ತಲ್ಲ, ಒಂದು ದೇವರಿಗೆ ಸೋತೆ, ಒಂದು ಬಿಜಾಪುರ ಸೋತೆ, 7 ವರ್ಷ ಸೋತ ಮಾಡಿ MLC ಇದ್ದೀನಿ. MLC ಯಾವಾಗ ಏನಿಲ್ಲ ಅಂದ್ರ ಸಾರಿ ಹೊಂಟಿತ್ತು. ಹೊಂಡಾಗ ಜ್ಯೋತಿಷ್ಗಳು ಕೇಳಿ ಅವಾಗ ಹೇಳಾದಾಗ ಜ್ಯೋತಿಷ್ಗಳು ಸಾರಿ ಯಾರು ಬರ್ತತ್ತಲ್ಲ, ಕಡಿಗೆ ಒಂದು 2 ತಿಂಗಳು ಇರ್ತತ್ತಲ್ಲ, ಆ ಸನಿ ಮಹಾರಾಜ ಹಂಗೆ ಹೋಗ್ಬೋದು ನೋಡ ಇಟ್ಟು ದಿವಸ ಕಾಲಿ ನಿಮ್ಮ ಮಕ್ಕ ಅದೇನೋ ಚಲೋ ಕೊಟ್ಟು ಹೋಗೋಣ ಅಂತ ಹೇಳಿ MLC ಮಾಡೋದು. ಇದು ಜ್ಯೋತಿಷ್ಗಳು ಹೇಳೋದು ನಾವು ಕರೆಕ್ಟ್ ಆಯ್ತು. ಅವ್ರು ಹೇಳಿದ್ದಲ್ಲ, ನಮ್ಮ ಸಚಿವರು ನಿಮಗೆ ಡಿಸೆಂಬರ್ 31 ಒಳಗಾಗಿ ಒಂದು ಒಳ್ಳೆಯ ಅವಕಾಶ ಬರ್ತದೆ. ಯಾವುದೇ ಚುನಾವಣೆ ಬಂದು ಸುಮ್ಮನೆ ನಾಮಿನೇಷನ್ ಮಾಡಿ ಆಸೆ ಬರ್ತದೆ ಅಲ್ಲಿ ಹೇಳಿದ ಕರೆಕ್ಟ್ ಆಯ್ತು. ನಮ್ಗೆ 2016 ನಾನು MLC ಆಯ್ತು. ಮುಂದೆ ಸೊತ್ತಿದ್ದೆ ನನ್ನ ಕಡೆ ಘೋಷಣೆ ಮಾಡಿ ನಾವು ಸೊತ್ತೇ ಇಲ್ಲ, ಗೆಲ್ಕೋತೆ ಬಂದಿವಿ. ಅದಕ್ಕೆ ಬಿಜಾಪುರದ ಜನ
ಅವನಿಗೆ ಕೊಡ್ತಾರೆ ಇವನಿಗೆ ಕೊಡ್ತಾರೆ ಅಲ್ಲಿ ಇಷ್ಟು ರಾತ್ರಿ ಹೋಗಿ ಮಾತಾಡಿ ಬಂದು ಇಲ್ಲಿಟ್ಟು ಮಾತಾಡಿ ಬಂದು ಹೆಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಏನು ಮಾತಾಡಿ ಬಂದ್ರು ನನ್ನ ಬಳಿ ವಾಟ್ಸಪ್ನಾಗ ಬಂದಿರ್ತಾರೆ. ಗೌರ ಎಂತ ಬಂದಿದ್ದ ಗೌರ ಮನೆಗೆ ನಾವು ಹಾಕಿದ್ದೀವಿ. ಇಷ್ಟು ದೊಡ್ಡ ಸಂಸ್ಥೆಗಳು ಇಷ್ಟು ದೊಡ್ಡ ಒಂದು ಇದು ಸಂಕಲ್ಪ ನಾವು ಮಾಡಿದ್ರೆ ಅಷ್ಟು ಈಸಿ ಇಲ್ಲ. ನಿಮ್ಗೆ ಎಲ್ಲೆಲ್ಲಿ ಸಣ್ಣ ಹುಡುಗ ಯಾವುದೇ ಕೆಲಸಗಳು ಇರ್ತಾವ. ಕೆಲವೊಂದು ಕಡೆ ಪಾಪ ಹೆಣ್ಮಕ್ಳು ಆಯಾ ಓಣಿ ಒಳಗಿನ ಇವ್ ಬಂದಿದ್ರಲ್ಲ ಒಂದು 50 ಹೆಣ್ಮಕ್ಳು ಅವ್ರದೊಂದು ಜಾಗ ಹೊಡೆದಿದ್ರು. ಎಲ್ಲಿ ನಮ್ಮ ಮುಗುಳುಗಳ ಮಕ್ಕಳ ಎದುರಿಗೆ ಎದುರಿಗೆ ಒಂದು ಕಾಲನಿ ಪಾಪ ಅವ್ರು ಎಷ್ಟು ಒಂದು 10 ವರ್ಷದಿಂದ ಬದಲಾಗಿದ್ರು. ಇವತ್ತು ಹೋಗಿ ಹೈಕೋರ್ಟ್ನಿಂದ ಅವ್ರಂತೆ ಜಾಗ ಮಾಡ್ಕೊಂಡು ಈಗ ಅವ್ರಿಗೆ ಅವ್ರು ತಗೋಬೇಕಾದ್ರೆ ಎಷ್ಟು ಎಷ್ಟೇ 7,000 ಸ್ಕ್ವೇರ್ ಫೀಟ್ ಅಂದ್ರೆ ಎಷ್ಟೋ 35 ಲಕ್ಷ ರೂಪಾಯಿ ತಗೋಬೇಕಾ. ಈಗ ಅವ್ರಿಗೆ ನಾವು ಎಷ್ಟು ಕೊಡ್ತೀವಿ ನೀವು ಎಷ್ಟು ಕೊಡ್ತೀವಿ ಎಲ್ಲ ಮಾಡಿ ಮನೆ ರಾಜಕೀಯರು ನಮ್ಮ ವಾರ್ಡಿನ ಮೆಂಬರ್ ಇವರು ಯಾರು ಸಚಿನ್ ಪುರುಷಿಯವರು ಒಂದು ಜಾಗ ಹೋಗ್ಲಾಕತ್ತಿದ್ದು ಅಲ್ಲಿ ಹೆಣ್ಮಕ್ಳು ಇವತ್ತು ಜಗಳಾಡಿ ಅದನ್ನು ಮುಗಿಸೋಣಲ್ಲ. ಮುಂದೆ ನಾವು ಹೋದ್ರೆ ಎಲ್ಲರೂ ನಾವು ಕಾರ್ಪೊರೇಟ್ ಹೋದ್ವಿ, ಮೇಯರ್ ಹೋದ್ವಿ, ಎಲ್ಲ ಹೋಗಿ ಕಮಿಷನರ್ ಕಳಿಸಿದ್ವಿ, ಅಲ್ಲಿಂದ ಇದು ADR ಕಳಿಸಿದ್ವಿ, ಅಲ್ಲಿಂದ ಮತ್ತೆ ತಹಸೀಲ್ದಾರ್ ಕಳಿಸಿದ್ವಿ. ಕೇಳಿದ್ವಿ ಯಾರಪ್ಪ ಜಾಗ ಇಲ್ಲಿ ಸರ್ ನಮ್ಮದೇ ಐತಿ, ಇದು ಬಿಡಿ ಇತ್ತು, ಇದು ಹೆಣ್ಮಕ್ಳಿಗೆ ಇಲ್ಲಿ ಗಾರ್ಡನ್ ಮಾಡಬೇಕು, ಇಲ್ಲಿ ಸಮುದಾಯ ಮಾಡಬೇಕು ಅಂತ ನಿರ್ಣಯ ಮಾಡಿದ್ವಿ. ನಾವೆಲ್ಲರೂ ಕೂಡಿ ಬಿಜಾಪುರದ ಆಸ್ತಿ ಹೊಡೆಯುವಂಥದ್ದು ಯಾವುದೂ ಮಾಡಿಲ್ಲ. ಒಂದು ಪುಟ್ಟಗಳು ನಾವು ಬಿಜಾಪುರನಾಗ ಸರ್ಕಾರ ಆಸ್ತಿಯಲ್ಲಿ ಹೊಡೆದಾಗ ಏನು ಮಾಡಿದ್ರು ಸಿದ್ದೇಶ್ವರ ಸಂಸ್ಥಾ ಸಲುವಾಗಿ ಮ್ಯಾಕ್ಸಿಮಮ್ ನಾವು ಮಾಡ್ತೀವಿ. ಈಗ ಆಸ್ತಿ ಮಾಡಿದ್ವಿ ಸುಮಾರು 5-6 ಕೋಟಿ ರೂಪಾಯಿ ಮತ್ತು ಕಿನ್ನ ಸಂಸ್ಥಾ ಇಂಥ ಒಳ್ಳೆ ಕೆಲಸ ಮಾಡಿದ್ರು ಜನ ಇವು ಒಮ್ಮೊಮ್ಮೆ ಅವ್ರು ತಾವು ಮಾಡಿದ ತಾವು ಸೋತ್ರ ನಾವೇ ಮಾಡ್ಲಿಕ್ಕಾಗ್ತೈತೆ. ಅವ್ರೇನು ಕೆಲಸ ಮಾಡಿಲ್ಲ, ಬಂದವರೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡೋದ್ರ ಓಟ್ ಹಾಕಲ್ಲ. ಆಯ್ತು ಓಟ್ ನಾವು ಹೋದಾಗ ಓಟ್ ಹಾಕ್ತೀವಿ, ಡ್ರಾಪ್ ಮಾಡ್ಕೊಂಡು ಅದಕ್ಕೆ ನಾಯಿ ಇದೆಲ್ಲ ಯಾಕೆ ಹೇಳ್ತೀವಿ ಅಂದ್ರೆ ಇವತ್ತಿನಿಂದ ಎಲ್ಲರೂ ಆಕ್ಟಿವ್ ಆಗಿ ಅವ್ರು ಹೆಂಗ್ ಮಾಡಕತ್ತಾರ ಲೋಕಿಂಗ ಹಂಗ ನೀವು ಸ್ಪಿರಿಟ್ ತಗೊಂಡು ನಾನು ಯಾವ ಎಲೆಕ್ಷನ್ ಹೆಂಗ್ ಇದ್ದೀನಿ 2018 2023 ನಿಮ್ಮದು ಇಲ್ಲಿ ನಮ್ಮ ಉಪ್ಪಿನ ಅಣ್ಣವ್ರದು ಮನೆ ಇರುವುದು ಇಲ್ಲಿ APMC ಅವರ ಮನೆಯವ್ರದ್ದು ಓಟ 12 ಕೋಟಿ ತಾಟಿಲ್ಲ ಅಲ್ಲಿ ಹಾಕ ಒಂದಷ್ಟು ಮಂದಿ ನನಗೆ ಸಿಕ್ತಿದ್ರು ಅಲಾಗ ಅವ್ರದ್ದು ಬಾಳಸಾರ್ ನಗರನಾಗ ಮನೆ ಅವ್ರು ಹೋಗಿದ್ರು ಜನ್ನಗರ ಅಂದ್ರ ಇನ್ನೂ ಮೋಸ ಆಗ್ಯಾವ. ಅಟ್ರಾಗೂ ಆರ್ಸ್ಕೊಂಡಿ ಈಗಿಂದ ನಾವು 2 ವರ್ಷ ಐತಿ ನಾ ಅವಧಿ ನಾವು 2 ವರ್ಷ ಪರ್ಫೆಕ್ಟ್ ಹೋಟೆಲ್ ಲಿಸ್ಟ್ ಹ್ಯಾಂಗ್ ಆಗ್ಬೇಕಂದ್ರ ನಿಮ್ ಬಾಯಾಗ ಏನ್ ಮನೆ 10 ಮಂದಿನ ಮೊದಲೇ ಕಳಿಸ್ಬೋದು. ಅದು ಬೆಂಗಳೂರಲ್ಲಿ ಮುಂಬೈನಲ್ಲಿ ಎಲ್ಲೇ ಅದೆಲ್ಲ ಹೈದರಾಬಾದ್ ಅದೇ ಲಿಸ್ಟ್ ತಗೋದು ಆ ಲಿಸ್ಟ್ ಪ್ರಕಾರ ನಮ್ಮ ಬಿಜಾಪುರ ಕಳಿಸ್ಬಿಟ್ಟು ಓಟ್ ಹಾಕ್ಸೋದು. ಈ ರೀತಿ ನಾವು ಮಾಡಿದ್ವಿ ಅಂದ್ರೆ ಇವ್ರು ಏನ್ ಬೇಕಾದ ಮಾಡಿ ಇದ್ರಾಗ ಎಷ್ಟು ಜಿಗಿದಾಡಲಿ ಸರ್ SIR ಏನ್ ಮ್ಯಾಪಿಂಗ್ದಾಗ ಇವ್ರು ಬೇಕಾದ ಮಾಡಿದ್ರು 15,000-20,000 ಓಟ್ ಹಾಕ್ತಾರೆ. ಹಂಗಾದ್ರೆ ನಮ್ಮಲ್ಲಿ ಪೂರ್ತಿ ಲಿಸ್ಟ್ ಐತಿ, ಲೆಟರ್ ಐತಿ. ಅವ್ರು ಡಬಲ್ ಹೋಗಿದ್ದು ಎಲ್ಲ ಮಾಡಿ ನಾವು DC ಕೊಟ್ಟು ಕಂಪ್ಲೇಂಟ್ ಮಾಡಿ 17,000 ಓಟ ಅದೇ ಈಗೆಲ್ಲ ಹುಡ್ತಾವ್ರಿ. ಈಗ ಅವ್ರು ಟಾಪ್ ಆಗ್ಲಕತ್ತಿದ್ದೆ ಅದಕ್ಕೆ ಅವ್ರು ಏನ್ ಮಾಡಕತ್ತಾರಪ್ಪ ಪ್ರಚಾರ ನಿಮ್ಗೆ ರೇಷನ್ ಕಾರ್ಡ್ ಹೋಗ್ತಾರೆ, ನಿಮ್ಗೆ 2,000 ರೂಪಾಯಿ ಹೋಗ್ತದೆ. ನಾವು ಒಂದೇ ಕಡೆ ಇದ್ರು ಓಟ್ ಹಾಕಿಲ್ಲ, ಆರಾಮದೀವಿ. ಅವ್ರು 10 ಕಡೆ ಮಾಡಿ ಹಾಕಿ ನೋಡ್ರಿ ಅವ್ರು ಈಗ ಹೇಳಲ್ಲ ನೀವು ಬಂಕ ಹಾಕೊಂಡು ಮಾಡ್ತಾರೆ, ಯಾರು ಬರ್ತಾರೋ ಗೊತ್ತಾಗ್ಬಿಡುತ್ತೆ. ಇವೆಲ್ಲ ಒಂದು ಕಾಲ ಬರ್ತದ, ಅದು ತೆಗೆದು ನೋಡುವಂತ ಕಾಲ ಬರ್ತದೆ. ಇನ್ನೊಂದು ಭಾಳ ಈಗ MLA ಇಬ್ರು ನಂದಿರೋದಲ್ಲ, ಕಾರ್ಪೊರೇಷನ್ ಕಾಲದಲ್ಲಿ ಇವ್ರು ತೆಗಿತಾರೆ. ಆದ್ರೆ MLA ಒಬ್ಬನೇ ನಾವು ಕೊಟ್ಟಿದ್ದು ಮಾಪರಿಗೆ ಹೆಂಗೆ ಅದಕ್ಕೆ ಅವ್ರ ಜಾಗೃತ ಅದ. ಅದು ನಮ್ಮಲ್ಲಿ ಏನು ಕಡಿಮೆ ನಮ್ಮವರು ಜಾಗೃತ ಅದ. ನಮ್ಮಲ್ಲಿ ಹಿಂದೂ ಈ ಕ್ಯಾಂಡಿಡೇಟ್ ಆದ್ರೂ ಈಗ ಓಟ್ ಹಾಕೋದಿಲ್ಲ, ಹಾಕೊಂಡಿರ್ತಾವ ಅವ್ನು ನಿಲ್ಲಿಸ್ಬಿಟ್ಟು 10,000 ಯಾರಿಗೂ 10,000 ಓಟ್ ಬಿಜಾಪುರ
ಬೆಳ್ಳೂರು ವಿಧಾನ ಕೇಳೋನು ಬೆಳ್ಳೂರು ಯಾಕೆ ಸುಮ್ಮನೆ ಅಷ್ಟು 1500 ಓಟ್ ನೋಡಿಲ್ಲ ಯಾರು ಓಟ್ ಹಾಕ್ತಾರ ಸಮಾಜ ಜಾತಿ ನಡೆದ್ರು ಬಿಜಾಪುರನಾಗ ಏನು ಸಮಾಜ ಇರಪ್ಪ ಜಾತಿ ಇಲ್ಲ ನಾವು ಹಿಂದೂ ಅಂತ ಹೇಳಿ ನಾವು ಓಟ್ ಹಾಕೋದು ಬೆಳ್ಳೂರು ಓಟ್ ಹಾಕಲಿಲ್ಲ ಬೆಳ್ಳೂರು ಆರಾಮ 10,000 ಓಟ್ ಹೋಗೋದಾಗಿತ್ತು ಆ 10,000 ಓಟ್ ಹೋಗಿದ್ರೆ ಆಚೆ ಬರ್ತಿದ್ದಿಲ್ಲ ಅಲ್ಲ ನಮ್ಮಲ್ಲಿ ಜನಜಾಗೃತಿ ಹೊರಗಡೆ ಆಗೈತಿ ಈ ರಾಷ್ಟ್ರೀಯ ಸ್ವಯಂ ಸಂಘ ಸಹಿತ ಎಲ್ಲ ಕಡೆ ಹಿಂದೂ ಸಮಾಜ ಮಾಡಕತ್ತ ನಾವು ಬಿಜಾಪುರನಾಗ ಎಷ್ಟು ದೊಡ್ಡ ಪ್ರಮಾಣ ಆಯ್ತು ಜೋರಾಪುರ ಈಗ ಇಡೀ ದೇಶದಾಗ ಈ ಹಿಂದೂಗಳು ಒಂದಾಗಬೇಕು ಅಂತ ಇದು ಮಾಡಿದ್ರು ಅದಕ್ಕೆ ದಯವಿಟ್ಟು ಎಲ್ಲರೂ ಬರೇ ಅಲಿಗೇಷನ್ ಮಾಡಬಾರ್ದು ಕೆಲಸ ಮಾಡೋಣ ಶಾಪದಲ್ಲಿ ಹೇಳ್ತಾರೆ ನಾವು ಮೆಸೇಜ್ ಮಾಡಿ ನಾನೆಲ್ಲ ಓದ್ತಿರ್ತೀನಿ ಯಾವ ಮೆಸೇಜ್ ಅಂತ ನಾವು ಸಮಾನ ನಾನು ಹೇಳ್ತಿರ್ತೀನಿ ನಮ್ಮ ಕಾರ್ಪೊರೇಟ್ರು ಮಾಡ್ತಾರೆ ಮತ್ತು ನೀವು ಓಣ್ಯಾಗಿದ್ದ ಅಂತ ಚಲೋ ಓದ್ಬೇಕಂದ್ರೆ ಒಳ್ಳೆ ಕೆಲಸ ಮಾಡ್ತೀನಿ ಹೇಳ್ರಿ ಅವನಿಗೆ ಗೌರವ ಕೊಟ್ಟು ಅವನು ತಗೊಂಡು ಏನು ಒಂದು ರೊಕ್ಕ ಹೋಗಲ್ಲ ಪಾಪ ಮಾಡ್ತಾರೆ ತಾನು ದುಡಿದು ಬಿಟ್ಟು ಮಾಡಿರ್ತಾನೆ ಯಾವುದು ತೆರಿಗೆ ಹೊರತಿನಿಂದ ನಾಳೆ SIR ಪ್ರೊಸೆಸ್ ಮುಗಿದೊಳಗೆ ಬಿಜಾಪುರ ನಗರದ 100% ಮತದಾರರು ಹಿಂದೂಗಳು ಎಲ್ಲರೂ ಅಧಿಕೃತವಾಗಿ ಮತ ಹಾಕುವಂತ ಯಾವುದೇ ಚಾನ್ಸ್ ಅನ್ನು ಬಿಡಬಾರ್ದು ನಾನು ಮಾತು ಜೈ